ಹಲೋ, ಎಲ್ರಿಗೂ ನಮಸ್ಕಾರ. ನಾನು ವಿಡಿಯೋದಲ್ಲಿ ಯಾವ ರೀತಿ ಕಟಿಂಗ್ ಮಾಡೋದು ಇದನ್ನು ಅಂತ ತೋರಿಸಿದ್ದೆ. ಅಂದರೆ ಕ್ಲೋಸ್ ನೆಕ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ನಾನಿಲ್ಲಿ ಥ್ರೆಡ್ ಪೈಪಿಂಗು ಕೂಡ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಥ್ರೆಡ್ ಪೈಪಿಂಗ್ ಮಾಡಿ ಸೇಮ್ ಕಲರ್ ಇದೆ, ತೊಂದರೆ ಇಲ್ಲ. ಮತ್ತು ಬ್ಯಾಕಲ್ಲಿ ಯಾವುದೇ ಥ್ರೆಡ್ ಪೈಪಿಂಗ್ ಕೊಟ್ಟಿಲ್ಲ. ಆದರೆ ನೆಕ್ಕಿಗೆ ನಾನು ಥ್ರೆಡ್ ಪೈಪಿಂಗನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಡೋದು ಅಂತ. ಅಂದರೆ ಇದನ್ನು ಎಮ್ಮಿಂಗ್ ಥರ ಮಾಡ್ತೀವಿ. ಎಮ್ಮಿಂಗ್ ಮಾಡಬೇಕಾದ್ರೆ ಈ ಥರ ಮಾಡ್ಕೊಂಡಾಗ ನೋಡಿ ಈ ಥರ ಮಾಡಿದ್ರೆ ಈ ಥರ ಇನ್ವಿಸಿಬಲ್ ಆಗುತ್ತೆ. ಆದರೆ ಎಮ್ಮಿಂಗ್ ಮಾಡ್ಬೇಕು ನಾವು ಇದನ್ನು. ಇದು ಯಾವ ಥರ ಮಾಡ್ಕೊಳೋದು ಅಂತ ಬೇಕಾದರೆ ನೀವು ಕೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಯಾವುದೇ ರೀತಿ ಸ್ಟಿಚ್ ಮಾಡ್ಕೊಳೋದು ರೆಡಿ ಅಂತ ತೋರಿಸ್ತೀನಿ. ನಾನು ಇದಕ್ಕೆ ಈಗ ಸ್ಟಿಚ್ ಮಾಡಿದ್ದನ್ನು ತೋರಿಸ್ತೀನಿ. ನೆಕ್ ಕ್ಲೋಸ್ ನೆಕ್ ಆಗಿರೋದ್ರಿಂದ ತೋರಿಸ್ತೀನಿ. ಇಲ್ಲಿ ಬ್ಯಾಕು ಮತ್ತು ಫ್ರಂಟನ್ನು ನಾನು ಅಟ್ಯಾಚ್ ಮಾಡಿ ಇನ್ನೂ ಅಟ್ಯಾಚ್ ಮಾಡಿಲ್ಲ. ಫುಲ್ಲು ಫ್ರಂಟ್ ಪಾರ್ಟು ರೆಡಿ ಆಗಿದೆ. ನೆಕ್ ಇದನ್ನೇನು ರೆಡಿ ಮಾಡ್ಕೊಂಡಿಲ್ಲ, ನೆಕ್ ರೆಡಿ ಮಾಡ್ಕೊಂಡಿಲ್ಲ. ಈಗ ಇಲ್ಲಿ ನಾವು ಬ್ಯಾಕು ಮತ್ತು ಫ್ರಂಟನ್ನು ಅಟ್ಯಾಚ್ ಮಾಡೋಣ. ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ, ಏನಿದೆಯೋ ಅದನ್ನು. ಎರಡು ಸ್ಟಿಚ್ಚನ್ನು ಹಾಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಏನಿದೆ ಇದು ನೀಟಾಗಿ ಈ ಥರ ಕಟಿಂಗ್ ಮಾಡ್ಕೊಳ್ಳಿ. ಈಗ ನೋಡಿ, ನಮ್ಮದು ಬ್ಯಾಕ್ ರೆಡಿ ಆಯಿತು. ಸ್ವಲ್ಪ ಡೌನಿಂಗ್ ಮಾಡ್ಕೊಳ್ಳಿ. ನೀಟಾಗಿ ಮಾಡಿಕೊಂಡೆ. ಈಗ ನೆಕ್ಕನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಅದಕ್ಕಿಂತ ಮುಂಚೆ ನೀವು ಕರೆಕ್ಟಾಗಿ ನೋಡಿ. ಈಗ ನಾವು ಬ್ಯಾಕು ಮತ್ತು ಫ್ರಂಟನ್ನು ಸೇರಿಸ್ಕೊಂಡು, ಈಗ ಬ್ಯಾಕಲ್ಲಿ ಡಾಟ್ ಕೂಡ ಹಿಡಿದಿದ್ದೀನಿ ನಾನು. ಈಗ ಸೈಡಲ್ಲಿ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಅಂದರೆ ಸೈಡ್ ತೋಳನ್ನು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಸೈಡಲ್ಲಿ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಕಡೆ ಓಕೆ, ಒಂದು ಚೂರು ಮಾತ್ರನೇ ನಾವು ಕಟ್ ಮಾಡಿಕೊಂಡೆ. ಈ ಕಡೆನೂ ಒಂದ್ಸಲ ಚೆಕ್ ಮಾಡಿ. ನೋಡಿ, ಇದು ಬ್ಯಾಕ್ ಪಾರ್ಟಲ್ಲಿ ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡೆ. ಈಗ ನಾವು ನೆಕ್ಕನ್ನು ರೆಡಿ ಮಾಡ್ತಾ ಇದ್ದೀನಿ. ಇದೇನು ಹೊಲ್ಕೊಂಡಿದ್ದೀನಿ ಥ್ರೆಡ್ ಪೈಪಿಂಗ್, ಇದನ್ನು ಏನು ಮಾಡಬೇಕಾಗುತ್ತೆ, ಬ್ಯಾಕಲ್ಲಿ ಹಿಂಗೆ ಇಟ್ಕೊಳ್ಳಿ. ಇದು ಕರೆಕ್ಟಾಗಿದೆಯಾ ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ನೋಡಿ, ಇಲ್ಲಿ ಇಟ್ಕೊತಾ ಇದ್ದೀನಿ ನಾನು. ಒಂದು 1/2 ಇಂಚ್ ಬಿಟ್ಟು ಇಟ್ಕೊಬೇಕು. ಹಿಂಗೆ ಇಟ್ಕೊಂಡು ಈಗ ಸ್ಟಿಚ್ ಮಾಡೋಣ. ನೋಡಿ, ಇಲ್ಲಿ ಹೊಲ್ಕೊತಾ ಇದ್ದೀನಿ. ಈ ರೀತಿ ಏನು ಹೊಲ್ಕೊಂಡಿದ್ದೀನಿ ಇದನ್ನಿಟ್ಟು 1/2 ಇಂಚ್ ಬಿಟ್ಕೊಳ್ಳೋಣ. ಯಾಕಂದರೆ ಇದನ್ನು ಹಿಂಗೆ ಹೊಲ್ಕೊಬೇಕು, ಅಥವಾ ಹಿಂಗೆ ಬೇಕಾದ್ರೂ ಹೊಲ್ಕೊಬೋದು. ಬಿಟ್ಬಿಟ್ಟು ನಾನಿಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ.
ಹಿಂಗೆ ಕಟ್ ಮಾಡ್ಕೊಳ್ಳಿ. ಮತ್ತು ಈ ಮೂಲೆನೂ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಈಗ ಏನು ಮಾಡಬೇಕು ಅಂದರೆ ನೋಡಿ, ಹಿಂಗೆ ಇಟ್ಕೊಂಡು ಹಿಂಗಿಟ್ಬಿಟ್ಟು ಹಿಂಗೆ ಹೊಲ್ಕೊಳ್ಳಿ. ಅವಾಗ ಥ್ರೆಡ್ ಪೈಪಿಂಗು ಮತ್ತು ಇಲ್ಲಿ ಕರೆಕ್ಟಾಗಿ ಬರುತ್ತೆ. ನಾನು ಈ ಕಡೆಯಿಂದ ಹಾಕ್ಕೊಂಬರ್ತೀನಿ, ಯಾಕಂದರೆ ನನ್ನ ಫೂಟಲ್ಲಿ ಈ ಕಡೆ ಗ್ಯಾಪ್ ಇರೋದು. ಇದನ್ನು ಎಮಿಂಗ್ ಮಾಡ್ಕೊಬೇಕಾಗತ್ತೆ. ನಾವು ಇಲ್ಲಿ ಎಮಿಂಗ್ ಮಾಡಬೇಕು. ನೋಡಿ, ಥ್ರೆಡ್ ಪೈಪಿಂಗ್ ಅಕಸ್ಮಾತ್ ಏನಾದರೂ ನಿಮಗೆ ಇನ್ವಿಸಿಬಲ್ ಪೈಪಿಂಗ್ ಕೊಡೋದಕ್ಕೆ ಕಷ್ಟ ಅನಿಸಿದ್ರೆ ನೀವು ಈ ರೀತಿ ನೀಟಾಗಿ ಮಾಡ್ಕೊಬೋದು. ನೋಡಿ, ಈ ರೀತಿ ನೀಟಾಗಿ ಬಂತು. ಬ್ಯಾಕಲ್ಲೂ ಅಷ್ಟೇ ನೋಡಿ. ನೋಡಿ ಎಷ್ಟು ನೀಟಾಗಿ ಇದು ಪ್ರೆಸ್ಸಿಂಗ್ ಮಾಡ್ಕೊಂಬಂದೆ. ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬೇಕು ಅಂದರೆ ನೋಡಿ, ಥ್ರೆಡ್ ಪೈಪಿಂಗ್ ತುಂಬಾ ಚೆನ್ನಾಗಿ ಪ್ರೆಸ್ಸಿಂಗ್ ಮಾಡ್ಕೊಬೇಕು ಒಂದ್ಸಲ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈಗ ತೋಳನ್ನು ಅಟ್ಯಾಚ್ ಮಾಡೋಣ. ತೋಳು ನೋಡಿ ಇಷ್ಟು ಗ್ಯಾಪ್ ಇರುತ್ತೆ, ಹಂಗೆ ಮಾಡಿ. ಇಲ್ಲಿ ನಾನು ತೋಳನ್ನು ಶೇಪ್ ತಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ತೋಳು ಶೇಪ್ ತಕ್ಕೊಂಡಿದ್ದೀನಿ. ಸೆಂಟರ್ಗೆ ಒಂದು ನಾಚ್ ಹಾಕ್ಕೊಂಡಿದ್ದೀನಿ. ಈಗ ತೋಳನ್ನು ಅಟ್ಯಾಚ್ ಮಾಡೋಣ. ಕರೆಕ್ಟಾಗಿ ಒಂದ್ಸಲ ನೋಡ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತಾ ಇಲ್ವ ಅಂತ. ಏನು ನಾವು ಇದಿರುತ್ತೆ ನೋಡಿ, ಇಲ್ಲಿ ನಾನು ಇಟ್ಕೊತಾ ಇದ್ದೀನಿ. ಇಲ್ಲಿ 1/2 ಇಂಚ್ ಬಿಡುತ್ತೆ, ಬಿಟ್ಟರು ಪರವಾಗಿಲ್ಲ. ಕರೆಕ್ಟಾಗಿ ನಾನು ನಾನು ತೋಳನ್ನು ಎರಡನ್ನು ಅಟ್ಯಾಚ್ ಮಾಡಿಕೊಂಡೆ. ಈಗ ಇದಕ್ಕೆ ಓವರ್ಲಾಕ್ ಮಾಡ್ಕೊಳ್ಳೋಣ. ಈಗ ನಾವು ತೋಳ್ಗೆ ಮತ್ತು ಸೈಡ್ಗೆ ಹಿಂಗೊಂದ್ಸಲ ಇಟ್ಕೊಂಡು ನೋಡಿ, ಮೇಲ್ಗಡೆ
ಸೈಡ್ ಸ್ಟಿಚ್ ಹಾಕೋಣ. ಇಲ್ಲಿ 2 ಇಂಚ್ಗೆ ನಾನು ಸ್ಟಿಚ್ ಹಾಕೊಂಡ್ಬರ್ತೀನಿ. ನೋಡ್ಕೊಳ್ಳಿ, ಅರ್ಧಕ್ಕೆ ನಿಲ್ಲಿಸಿದ್ಮೇಲೆ ನಾನು ಕರೆಕ್ಟಾಗಿ ನೋಡಿಕೊಂಡು ಆರ್ಮೋಲ್ ಎಷ್ಟಿದೆಯಾ ನೋಡಿಕೊಂಡು, ಇದು ಬಂದು ಯಾವ ಕಡೆ ನೋಡ್ಕೊತೀನಿ, ಇದು ಬಂದು ಹುಕ್ ಸೈಡು. ಎಷ್ಟಿದೆಯೋ ಕರೆಕ್ಟಾಗಿ ನೋಡಿಕೊಂಡು ನೋಡಿ, ಹಿಂಗೆ ನೋಡಿಕೊಂಡು ಕರೆಕ್ಟಾಗಿ ನೋಡ್ಕೊತಾ ಇದ್ದೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ನಾನು ಮಾರ್ಕನ್ನು ಹಾಕ್ಕೊತೀನಿ. ಇಲ್ಲಿ ತೋಳು ಅಷ್ಟೇನೆ, ತೋಳಿನ ಫ್ರಂಟ್ ಪಾರ್ಟ್ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಫಿನಿಶಿಂಗ್ ಆದಮೇಲೆ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಇದಕ್ಕೆ ಎಮ್ಮಿಂಗ್ ಮಾಡಬೇಕು, ನಾವು ಎಮ್ಮಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಫುಲ್ ಏನು ಅಳತೆ ಬ್ಲೌಸ್ ಇತ್ತು ಅದ್ರ ಪ್ರಕಾರ ನಾನು ಸ್ಟಿಚ್ ಮಾಡಿದ್ದೀನಿ. ಇದು ಬಂದು 70 ಸೆಂಟಿಮೀಟ್ರ್ ಇತ್ತು, ನಾನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಕ್ಲೋಸ್ ನೆಕ್ ಬ್ಲೌಸ್ ಕಟಿಂಗ್ ಮಾಡೋದು ತೋರಿಸಿದ್ದೆ. ಸ್ಟಿಚಿಂಗ್ ಮಾಡೋದನ್ನು ತೋರಿಸಿ ಅಂತ ಕೇಳಿದ್ದೀರಾ, ತೋರಿಸಿದ್ದೀನಿ. ಇದೆಲ್ಲ ಫುಲ್ ಎಮ್ಮಿಂಗ್ ಮಾಡಬೇಕು. ಎಮ್ಮಿಂಗ್ ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.